ವರ್ಷಗಳ ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಫಲಿಸಿದೆ. ಹೀಗಾಗಿ ಫ್ಯಾನ್ಸ್ನ ಸಂಭ್ರಮಾಚರಣೆ ಕೇಳಬೇಕಾ ಯಾವ ರೀತಿ ಇರುತ್ತೆ ಅಂತ. ಸೊ ಗೆದ್ದಿರುವ ಖುಷಿಯಲ್ಲಿ ಅಭಿಮಾನಿಗಳು ಏನೇನು ಹೇಳಿದ್ದಾರೆ ಹಾಗಿದ್ರೆ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಾರೆ, ಕೇಳೋಣ. RCB ಮ್ಯಾಚ್ ಅನ್ನು ನೋಡೋದಕ್ಕೆ ಬಹಳಷ್ಟು ಜನ ಕಾತುರದಿಂದ, ಅದು ಕೂಡ 18 ವರ್ಷಗಳ ಬಳಿಕ ಗೆಲುವನ್ನು ಸಾಧಿಸ್ತೀವಿ ಅಂತ ಈಗಾಗಲೇ ಬಹಳಷ್ಟು ಜನರು ಕೂಡ ಚಾಲೆಂಜ್ ಅನ್ನು ಮಾಡಿದ್ರು. ಅಷ್ಟು ಮಾತ್ರವಲ್ಲದೆ ದೇವಿಗೆ ಪೂಜೆಯನ್ನು ಕೂಡ ಮಾಡಿದ್ರು. ಸೊ ಇಲ್ಲಿ ಹಿರಿಯರಿದ್ದಾರೆ, ಬನ್ನಿ ಕೇಳ್ಕೊಂಡು ಬರೋಣ. ಸರ್, RCB ಮ್ಯಾಚ್ ಅನ್ನು ನೋಡಿದ್ರೆ ಹೇಗಿತ್ತು ಮ್ಯಾಚ್ ಫೈನಲ್? ನೋಡಿದ್ವಿ ತುಂಬ ರಹಸ್ಯಪೂರ್ವಕವಾಗಿತ್ತು ಮ್ಯಾಚು. ಒಂದು ಆ ಕ್ಷಣ ನಾವು ಆ ಗೆಲುವಿನ ಕ್ಷಣ ನಾವು ಮರೆಯೋಕ್ಕಾಗಲ್ಲ. 18 ವರ್ಷಗಳ ನಂತರ ಕಪ್ ಗೆದ್ದಿದ್ದೀವಿ ಅಂತೇಳಿದ್ರೆ ಅದು ರೊಮ್ಯಾಟಿಕ್, ತುಂಬ ಒಳ್ಳೆ ಪರ್ಫಾಮೆನ್ಸ್. ವಿರಾಟ್ ಕೊಹ್ಲಿ, ರಜತ್ ಪೋತೆದಾರ್, ಆಮೇಲೆ ಇವರೆಲ್ಲ ಬಂದು ಆಲ್ಮೋಸ್ಟ್ ಆಲ್ ಟೀಮ್ ಎಲ್ಲರೂ ಸಹಕರಿಸಿ ಕಪ್ಪನ್ನು ತಂದುಕೊಟ್ಟಿದ್ದಾರೆ. ಅದು ನಮ್ಮ ಒಂದು ಹೆಮ್ಮೆಯ ವಿಷಯ, ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆಯ ವಿಷಯ. ಯಾರು ಸರ್ ನಿಮ್ಮ ಅಲ್ಲಿ ಬಹಳಷ್ಟು ಫೇವ್ರೇಟ್ ಯಾರು ಕ್ರಿಕೆಟಿಗೆ? ನಮಗೆ ವಿರಾಟ್ ಕೊಹ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇವರು ಪಿಲ್ ಸಾಲ್ಟ್, ಅದನ್ನು ನಾವು ಉಪ್ಪು ಅಂತ ಇದು ಮಾಡಿದ್ದೀವಿ. ಪಿಲ್ ಸಾಲ್ಟ್ ಅಂದರೆ ಉಪ್ಪು ಅಂತ ನಾವು ಕರಿತಾ ಇದ್ದಿದ್ದು, ಅಂದರೆ ಕನ್ನಡ ಸಾಲ್ಟ್ ಅಂದರೆ ಉಪ್ಪು. ನಾವು ಉಪ್ಪು ಚೆನ್ನಾಗಿ ಆಡಿದ್ದಾರೆ. ಉಪ್ಪು ತುಂಬ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಈ ಓಲ್ಡ್ ಲೀಗ್ ಸೀಸನಲ್ಲೂ ಅಷ್ಟೇ, ಆಮೇಲೆ ನೆನ್ನೆ ಫೈನಲ್ಸ್ ಅಷ್ಟೇ, ಪ್ಲೇ ಆಫಲ್ಲೂ ಅಷ್ಟೇ. ಪಿಲ್ ಸಾಲ್ಟ್ ಹಸ್ ಗಿವನ್ ಎ ವೆರಿ ಗುಡ್ ಪರ್ಫಾರ್ಮೆನ್ಸ್. ವಿರಾಟ್ ಕೊಹ್ಲಿ ಎಕ್ಸಲೆಂಟ್, ಪೋತೆದಾರ್ ಎಲ್ಲ ಹೋಲ್ ಟೀಮ್ ನಮಗೆ ಇದಾಗಿದೆ. ಹೋಲ್ ಟೀಮ್ ಸಪೋರ್ಟ್ ಆಗಿ ಅವರ ಗೆಲುವಿಗೆ ಎಲ್ಲರೂ ಶ್ರಮಿಸಿದ್ದಾರೆ. ಸರ್, ಇವತ್ತು ಪ್ರಮುಖವಾಗಿ ಬೆಂಗಳೂರಿಗೆ ಮಧ್ಯಾಹ್ನ ಬರ್ತಾ ಇರುವಂಥದ್ದು 1:30ಕ್ಕೆ HLಗೆ ಬಂದಿಳಿತಾರೆ. ಸೊ ಬೆಂಗಳೂರಿಗೆ ಕೂಡ RCB ಟೀಮ್ ಎಂಟ್ರಿ ಆಗ್ತಾ ಇದೆ. ಎಷ್ಟು ಖುಷಿ ಆಗ್ತಿದೆ ನೀವು ಬೆಂಗಳೂರಿಗರಾಗಿ? ನಾವು ಬೆಂಗಳೂರಿಗೆ ಇದು ಒಂದು ಹೆಮ್ಮೆಯ ವಿಚಾರ. ಫಸ್ಟ್ ಟೈಮು ನಾವು 3 ಸಲ ಬಂದು ತಲುಪಿ ನಾವು ಜಾರಿದ್ದೀವಿ. ಇದು ಈ ವಿರಾಟ್ ಕೊಹ್ಲಿ ಹಠ ಹಿಡಿದು ಗೆಲ್ಸ್ಕೊಡ್ತೀನಿ ಅಂತ ಒಂದು ಮನ್ಸು ಮಾಡಿ ಗೆಲ್ಸ್ಕೊಟ್ಟಿದ್ದಾರೆ. ಇದು ನಮ್ಮ ಕರ್ನಾಟಕದ ಜನತೆಗೆ ಪ್ಲಸ್ ಕರ್ನಾಟಕದ ಸರ್ಕಾರಕ್ಕೆ ಒಂದು ಹೆಮ್ಮೆಯ ವಿಚಾರ. ಅದನ್ನು ಸರ್, ನೀವೇನು ಹೇಳ್ತೀರಾ? ಮ್ಯಾಚ್ ನೋಡಿದ್ರಾ? ಎಷ್ಟು ಖುಷಿ ಆಯಿತು ಆ ಕ್ಷಣ? ಸೂಪರ್ ಇದೆ ಮ್ಯಾಚು. ಆಮೇಲೆ ಬೌಲಿಂಗ್ ಸೂಪರ್, ಫೀಲ್ಡಿಂಗ್ ಒಳ್ಳೆ ಫೀಲ್ಡಿಂಗ್, ಆಮೇಲೆ ಗೆದ್ದದು. ಓಕೆ, ಮತ್ತೊಬ್ರು ಇದ್ದಾರೆ, ಬನ್ನಿ ಸರ್. RCB ಮ್ಯಾಚ್ ನೋಡಿದ್ರ ಹೇಗಿತ್ತು ಆ ಕ್ಷಣ? RCB ಮ್ಯಾಚು ಭಾಳ ಚೆನ್ನಾಗಿತ್ತು. ಇಂಡಿಯಾದವ್ರು ಆಡುವಾಗ ಲಾಸ್ಟ್ ಬ್ಯಾಟಿನಲ್ಲಿ 7, 8, 9 3 ಜನ ಬೇಗ ಔಟ್ ಆಗ್ಬಿಟ್ರು. ಅದೇ ಬೇಜಾರು. 3 ಜನ ಎಂಡಿಂಗ್ನಲ್ಲಿ 7, 8, 9 ಒಂದೇ ಓವರಲ್ಲಿ ಔಟ್ ಆಗ್ಬಿಟ್ರು. ಅದನ್ನು ಭಾಳ ಬೇಜಾರಾಗಿತ್ತು. ಅವ್ರು ಇದ್ದಿದ್ರೆ ಇನ್ನೂ ಒಂದು 18, 20 ಜಾಸ್ತಿ ಬಂದಿರೋದು. ಸರ್, ಪ್ರತಿ ಬಾರಿ ಕೂಡ ಕಪ್ಪನ್ನು ಗೆಲ್ಲೇಬೇಕಂತ ಬಹಳಷ್ಟು ವಿಶೇಷ ಪೂಜೆ ಮಾಡ್ತಾರೆ. ಸೋತ್ರು ಕೂಡ ನಮ್ಮ RCB ಫ್ಯಾನ್ಸ್ ಬಹಳಷ್ಟು ವಿಜೃಂಭಣೆ ಮಾಡ್ತಾರೆ. ಸೊ ಈ ಬಾರಿ ಕಪ್ಪನ್ನು ಗೆದ್ದಿರುವಂಥದ್ದು ಎಷ್ಟು ಖುಷಿ ಆಗುತ್ತೆ RCB ಫ್ಯಾನ್ ಆಗಿ ನಿಮಗೆ? ಅಲ್ಲ, RCB ಫ್ಯಾನ್ ಆಗಿ ನಾವು ಭಾಳ ಖುಷಿಯಾಗುತ್ತೆ. ಅನುಭವ ಇದೆ, ಎಕ್ಸ್ಪೀರಿಯೆನ್ಸ್ ಇದೆ. ಗೆಲ್ಲಬೇಕಾಯ್ತು, ಗೆದ್ದಿದೆ. ಆಮೇಲೆ ವಿರಾಟ್ ಕೊಹ್ಲಿ 18ನೇ ಮ್ಯಾಚ್ ಆಡಿರೋದು. 18ನೇ ಮ್ಯಾಚು ಬೆಂಗಳೂರು ಬಂತವಿಂದ ಆಡ್ತಾನೆ ಇದ್ದಾನೆ. ಅವನು ಒಳ್ಳೆ ಸ್ಕೋರು. ಅವನು ಟೆಸ್ಟ್ ಆಡಲಿ, ಒನ್ ಡೇ ಮ್ಯಾಚ್ ಆಡಲಿ, ಏನು ಆಡಲಿ, ಅವ್ನು ಚೆನ್ನಾಗಿ ಆಡ್ತಾನೆ. ಅಂದರೆ ಬೇಗ ಔಟ್ ಆಗ್ಬಿಟ್ಟು, ಅದೇ ಬೇಜಾರು. ಅವ್ರನ್ನೂ ಹೊಗಳ್ಬೇಕು, ಅವರು ಚೆನ್ನಾಗಿ ಅವರು ಈಕ್ವಲ್ ಆಗಿ ಆಡಿದ್ರು. ಅವರು ನಮ್ಮ RCB ಜೊತೆಲಿ ಪಂಜಾಬ್ನವರು ಈಕ್ವಲ್ ಆಗಿ ಆಡಿದ್ರು ಅವರು. ಯಾಕಂದರೆ ನಾವು 6 ರನ್ನಲ್ಲೇ ಹೊಡೆದಿರೋದಿಲ್ವಾ, ಅವರು ಈಕ್ವಲ್ ಆಗಿ ಆಡಿದ್ರು. ಅದರಿಂದ ನಮಗೆ ಏನೋ ಚಾಮುಂಡೇಶ್ವರಿ ಇದು ನಮಗೆ ದಯ ಮಾಡಿದ್ಲು, ನಾವು ಗೆದ್ದು. ಪ್ರತಿ ಸಾರಿ ಮ್ಯಾಚ್ ನೋಡ್ತೀರಾ ಸರ್? ಅಂದರೆ ಮನೆಯಲ್ಲೇ ಕೂತು ನೋಡಿದ್ರ ಅಥವಾ ಹೊರಗಡೆ ಹೋಗಿ ನೋಡಿದ್ರ? ಹೇಗೆ RCB ಮ್ಯಾಚನ್ನು ಕಣ್ ತುಂಬಿಕೊಂಡ್ರಿ? ಮನೇಲಿ ಕೂತ್ಕೊಂಡು ನೋಡಿದ್ರೆ ಕಣ್ ತುಂಬ ನೋಡೋಕ್ಕಾಗೋದು. ಅಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ನೋಡೋಕ್ಕಾಗಲ್ಲ. ಯಾವುದೋ ಜನರು ನೋಡ್ತೀವಿ, ಕಾಣೋದಿಲ್ಲ ಚೆನ್ನಾಗಿ. ಮನೇಲಿ ಕೂತ್ಕೊಂಡು ನಾವು TVಯಲ್ಲಿ ನೋಡಿ ಅದ್ಭುತವಾಗಿ ಪ್ರತಿಯೊಂದು ಅವ್ರು ತೋರಿಸ್ತಾರೆ, ಆ್ಯಂಗಲಾಗಿ ತೋರಿಸ್ತಾರೆ. ಅದರಲ್ಲೂ ನಿಮ್ಮ GVTಯಲ್ಲಿ ಚೆನ್ನಾಗಿ ತೋರಿಸ್ತಾರೆ. ನಾವು ಅದನ್ನು ನೋಡ್ತೀವಿ. ಇಲ್ಲ, ನಾನು ಮಾತಾಡೋದು ಇಲ್ಲ. ಮ್ಯಾಚ್ ನೋಡಿದ್ವಿ, TVನಲ್ಲಿ ನೋಡಿದ್ವಿ, ಭಾಳ ಚೆನ್ನಾಗಿತ್ತು. ನಮ್ಮ RCB ಗೆದ್ದದ್ದು ಭಾಳ ಖುಷಿ ಆಯಿತು. ವಿರಾಟ್ ಕೊಹ್ಲಿ ಕಣ್ಣೀರು ಹಾಕ್ಬಿಟ್ರು, ಭಾಳ ದುಃಖ ಆಯಿತು. ಅದೊಂದು ನೋಡಿ ನನಗೆ ಭಾಳ ಬೇಸರ ಆಯಿತು. ನಂತರ ಅವರು 18ನೇ ವರ್ಷಕ್ಕೆ ಎಂಟ್ರಿ ಆದರು, 18ನೇ ಮ್ಯಾಚ್ನೇ ಗೆದ್ದರು. ಅದು ಭಾಳ ಸಂತೋಷ, ತುಂಬ ಸಂತೋಷ. ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ರೋಡ್ ಶೋ ಇದೆ, ಅವರೆಲ್ಲ MG ರೋಡ್ ಇರ್ಬೋದು ಅಂತ ಕಾಣುತ್ತೆ. MG ರೋಡು, ಕಮರ್ ಶೆಟ್ ಇರ್ಬೋದು, ನೋಡ್ತೀವಿ, ಅದನ್ನು ನೋಡ್ತೀವಿ. ಸ್ಟೇಡಿಯಮ್ಮು